ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಸೇರಿ ವಿವಿಧ ವಲಯಗಳಿಗೆ ತಟ್ಟಿರುವಂತಹ ಸಂಕಷ್ಟ ಇನ್ನೂ 2-3 ವಾರ ಮುಂದುವರಿಯೋ ಸಾಧ್ಯತೆ ಇದೆ. ಅಡುಗೆ ಅನಿಲ, ಕಚ್ಚಾ ತೈಲ, ಸರಕು ತುಂಬಿದ ಹಡಗುಗಳ ಸಂಚಾರ ಸಂಪೂರ್ಣವಾಗಿ ಸುಗಮವಾದ ಬಳಿಕ ಮಾತ್ರ ಈ ಪರದಾಟಕ್ಕೆ ತೆರೆ ಬೀಳುತ್ತೆ. ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಪಡ್ತಿರುವ ಪಾಡೇನು, ಹೋಟೆಲ್ಗಳ ಸ್ಥಿತಿಗತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿದೆ. ಆಟೋ ಚಾಲಕರಿಗೆ ತಪ್ಪದ ಗ್ಯಾಸ್ ಗೋಳಾಟ. ಆಟೋ ಗ್ಯಾಸ್ ಸಮರ್ಪಕವಾಗಿ ಸಿಗ್ತಿಲ್ಲ. ಗ್ಯಾಸ್ ಬಂಕ್ಗಳ ಮುಂದೆ ಹಗಲು ರಾತ್ರಿ ಎನ್ನದೆ ಆಟೋ ಚಾಲಕರು ಕ್ಯೂ ನಿಲ್ಲುವಂತಾಗಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವ HP LPG ಬಂಕ್ ಬಳಿ ನಸುಕಿನ ವೇಳೆಯಲ್ಲೇ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಸಾಕಿಲ್ಲ ಅಂತಕ್ಕಂಥ ಬೋರ್ಡ್ಗಳು ಕಂಡು ಬರ್ತದೆ. ಹೀಗಾಗಿ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಕೋರಮಂಗಲ ಸಮೀಪ ಇರತಕ್ಕಂಥ ಸೆಂಟ್ ಜಾನ್ಸ್ ಆಸ್ಪತ್ರೆ ಬಳಿಯ HP ಆಟೋ LPG ಬಂಕ್ ಬಳಿ ಇದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿಗ ಸ್ಟಾಕ್ ಇರ್ತಕ್ಕಂಥ ಕಾರಣ ಆಟೋ ಚಾಲಕರು ಬಂದು ಇಲ್ಲಿ ಆಟೋ LPG ಗ್ಯಾಸನ್ನ ತುಂಬಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಬಂಕ್ಗಳು ಕ್ಲೋಸ್ ಆಗಿದೆ. ಸದ್ಯದ ದರ 89 ರೂಪಾಯಿ ಇಲ್ಲಿ ಇದೆ ಪರ್ ಲೀಟರ್ಗೆ. ಸೊ ಇದೊಂದು ಸ್ಟ್ಯಾಂಡರ್ಡ್ ಪ್ರೈಸ್ ಆಗಿದೆ. ಅಂದ್ರೆ ಕಳೆದ 1 ತಿಂಗಳಿಂದ 35 ರೂಪಾಯಿಗಳು ಏರಿಕೆ ಆಗಿರೋದು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಸರ್, ಸದ್ಯಕ್ಕೆ ಇಲ್ಲಿ ಸಿಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಕಡೆಗಳ ಇಲ್ಲ, ಎಲ್ಲ ಕ್ಲೋಸ್ ಆಗಿದ್ದಾವೆ. ನೋ ಸ್ಟಾಕ್. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೇಳ್ದ ಸ್ಟ್ರೈಟ್ ಏನ್ ಮಾಡೋದು, ಇಲ್ಲಿ ಸಿಗಲ್ಲ. ಇಲ್ಲಿ ಬಂದ್ರೆ 4 ಗಂಟೆ ರಾತ್ರಿ ಕಾಯ್ಬೇಕು. ಒಂದ್ ಟೈಮ್ ಸಿಗ್ತದೆ, ಒಂದ್ ಟೈಮ್ ಸಿಗಲ್ಲ. ಏನ್ ಮಾಡೋದು, ಹಿಂಗ ನಮ್ಮ ಪರಿಸ್ಥಿತಿ ಹಿಂಗ ಆಗದೆ. ಇಲ್ಲಿ ಪರವಾಗಿಲ್ಲ, ಒಂದು 10 ದಿನದಿಂದ ಇಲ್ಲಿ ಸಿಗ್ತಾ ಇದೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಹಳೆ ತರ ಬಂದ್ರೆ ಒಳ್ಳೇದಾಗತ್ತೆ. ನಾವು ಕಷ್ಟ ಬಿಡ್ತಾ ಇದೀವಿ, ಯಾಕಂದ್ರೆ ಬಸ್ಸು ಗಿಸ್ಸು ಎಲ್ಲ ಫ್ರೀ ಬಿಟ್ಟಿದ್ದಾರೆ, ಮೆಟ್ರೋ ಎಲ್ಲ ಕಡೆ ಬಿಡ್ತಾ ಇದ್ದಾರೆ, ಭಾರಿ ಪ್ರಾಬ್ಲಮ್ ಇದೆ. ಇನ್ನೊಂದೆಡೆ ಹೆಬ್ಬಾಳದ ನಾಗೇನಹಳ್ಳಿಯಲ್ಲಿರುವ ಪ್ರೊಫೈಲ್ ಬಂಕ್ ಮುಂದೆ 1000ಕ್ಕೂ ಹೆಚ್ಚು ಆಟೋಗಳು ಸುಮಾರು 3 ಕಿಲೋಮೀಟರ್ ವರೆಗೂ ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತು ಪರದಾಡಿದ್ದಾರೆ. ನಾವು ಮನೆಗೆ ಹೋಗಿ ವಾರಗಳೇ ಆಗಿವೆ, ನಮ್ ಕಷ್ಟ ಯಾರಿಗೆ ಹೇಳೋಣ ಅಂತ ಆಟೋ ಚಾಲಕರು ಗೋಳಾಡಿದ್ದಾರೆ. ಮಧ್ಯರಾತ್ರಿ ಆದರೂ ಸಹ ಗ್ಯಾಸ್ಗಾಗಿ ಈಗಾಗಲೇ ಬಂಕ್ ಮುಂಭಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಪ್ರೊಫೈಲ್ ಗ್ಯಾಸ್ ಬಂಕ್ ಮುಂಭಾಗದಲ್ಲಿ, ಅಂದರೆ ಹೆಬ್ಬಾಳದಲ್ಲಿರುವಂತಹ ವಿ ನಾಗೇನಹಳ್ಳಿ ಬಂಕ್ ಮುಂಭಾಗದಲ್ಲಿ ಈಗಾಗಲೇ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ನಿನ್ನೆ ಸಂಜೆ 6 ಗಂಟೆಯಿಂದನೂ ಸಹ ಗ್ಯಾಸ್ಗಾಗಿ ಈಗಾಗಲೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಕ್ ಮುಂಭಾಗದಿಂದ ಹಿಡಿದು ಸರಿಸುಮಾರು 3 ಕಿಲೋಮೀಟರ್ ಉದ್ದಕ್ಕೂ, ಅಂದರೆ ಕಣ್ಣು ಎಲ್ಲೂವರೆಗೂ ಬಿಡ್ತೀವೋ ಅಲ್ಲೂವರೆಗೂ ಸಹ ಈ ಆಟೋಗಳ ಸರದಿ ಸಾಲೆ ಕಾಯ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಕಡೆ ತಮ್ಮ ಕುಟುಂಬಗಳಿಗೆ ಇದೊಂದೇ ಆಧಾರ ಆಗಿರೋದ್ರ ಬೆನ್ನಲ್ಲೇ ಈಗಾಗಲೇ ಆಟೋ ಚಾಲಕರು ಸಹ LPG ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. LPG ಗ್ಯಾಸ್ ಲೀಟರ್ಗೆ 121 ರೂಪಾಯಿ, ಆಟೋ ಚಾಲಕರಿಗೆ ಬರೆ. ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 56 ರೂಪಾಯಿ ಇದ್ದ 1 ಲೀಟರ್ ಆಟೋ ಗ್ಯಾಸ್ ಬೆಲೆ ಇದೀಗ 121 ರೂಪಾಯಿಗೆ ಏರಿಕೆಯಾಗಿದೆ. ಹೆಚ್ಚು ದರ ಹೇಳಿದ್ರೆ ಪ್ರಯಾಣಿಕರು ಆಟೋ ಹತ್ತಲ್ಲ, ನಮ್ಮ ಕಷ್ಟ ಕೇಳೋರು ಯಾರು ಅಂತ ಆಟೋ ಚಾಲಕರು ಸಂಕಷ್ಟ ತೋಡ್ಕೊಂಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದಿಂದ ಯಾದಗಿರಿ ಜಿಲ್ಲೆಯಲ್ಲಿ LPG ಗ್ಯಾಸ್ಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತು. ಯುದ್ಧಕ್ಕಿಂತ ಮುಂಚಿತವಾಗಿ 56 ರೂಪಾಯಿಗೆ 1 ಲೀಟರ್ LPG ಸಿಗ್ತಾ ಇತ್ತು. ಆದ್ರೀಗ ಏಕಾಏಕಿ ದರ ಏರಿಕೆ ಆದ ಕಾರಣಕ್ಕಾಗಿ 121 ರೂಪಾಯಿಗೆ 1 ಲೀಟರ್ LPG ಗ್ಯಾಸ್ ಸಿಗ್ತಾ ಇದೆ. ಹೀಗಾಗಿ ಸಾಕಷ್ಟು ಆಟೋ ಚಾಲಕರಿಗೆ ಇದು ಒಂದು ರೀತಿ ಹೊರೆ ಕೂಡ ಆಗ್ತಿದೆ. 56 ರೂಪಾಯಿ ಇತ್ತು, ಈಗ 121 ರೂಪಾಯಿ ಮಾಡ್ಯಾರಿ. ಅದು ನಮಗೂ ಏನೂ ಲಾಭ ಸಿಗ್ತಾ ಇಲ್ಲ, ಮತ್ತು ಯಾರು ಪ್ಯಾಸೆಂಜರನ್ನು ಹೆಚ್ಚಿಗೆ ರೊಕ್ಕ ಕೊಡಲ್ಲ. ಬಿಡದಿ ಬಿಸಿ ತಟ್ಟೆ ಇಡ್ಲಿಗೂ ತಟ್ಟಿದ ಯುದ್ಧದ ಬಿಸಿ. ಗ್ಯಾಸ್ ಸಿಗದೆ ಅನೇಕ ಹೋಟೆಲ್ಗಳು ಬಂದಾಗಿದ್ರೆ ಹಲವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಯುದ್ಧದ ಎಫೆಕ್ಟ್ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಹೋಟೆಲ್ಗಳಿಗೂ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಿಗ್ತಿಲ್ಲ, ಬೆಲೆ ಹೆಚ್ಚಳವಾಗಿದೆ. ಹೀಗಾಗಿ 1 ಪ್ಲೇಟ್ ಇಡ್ಲಿ ಮತ್ತು ವಡೆಯ ಬೆಲೆಯನ್ನ 70 ರೂಪಾಯಿಯಿಂದ 80 ರೂಪಾಯಿಗೆ ಹೆಚ್ಚಿಸಿದ್ದಾರೆ. ರೈಸ್ ಬಾತ್ ಬೆಲೆ 10 ರೂಪಾಯಿ ಏರಿಕೆಯಾಗಿದೆ. ಇನ್ನು ದೋಸೆ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿರುವಂತಹ ಫೇಮಸ್ ತಟ್ಟೆ ಇಡ್ಲಿ ಹೋಟೆಲ್ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಬಿಡದಿ ತಟ್ಟೆ ಇಡ್ಲಿ ಅಂತ ರಾಜ್ಯದಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರು ಮೈಸೂರು ಈ ಒಂದು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸಂಚಾರ ಮಾಡುವಂಥವ್ರು ಈ ಒಂದು ಬಿಡದಿಗೆ ಬಂದು ಬಿಡದಿ ತಟ್ಟೆ ಇಡ್ಲಿಯನ್ನು ಸವಿದು ಹೋಗ್ತಾರೆ. ಗ್ಯಾಸ್ ಸಿಲಿಂಡರ್ಗಳ ಬೆಲೆ ದುಬಾರಿ ಆಗಿರೋದ್ರಿಂದ ಆಟೋಮೆಟಿಕಲಿ ಫುಡ್ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಪ್ರಮುಖವಾಗಿ 70 ರೂಪಾಯಿ ಇದ್ದಂಥ 1 ಪ್ಲೇಟ್ ತಟ್ಟೆ ಇಡ್ಲಿಯನ್ನು ಈಗ 80 ರೂಪಾಯಿ ಕೂಡ ಏರಿಕೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಬಿಡದಿ ತಟ್ಟೆ ಇಡ್ಲಿಯಲ್ಲಿ ದೋಸೆಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ರು. ಆದರೆ ಇದೀಗ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ದೋಸೆಯನ್ನು ಕೂಡ ಈಗ ಸ್ಟಾಪ್ ಮಾಡಿರುವಂಥದ್ದು. ಮೊದಲು ಗೌರ್ಮೆಂಟ್ ರೇಟ್ ಇದ್ದಿದ್ದು 1720 ರೂಪಾಯಿ. ಗೌರ್ಮೆಂಟ್ ರೇಟ್ ಇವಾಗ ಮೇ ಬಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, 2000 ಚಿಲ್ಲರೆ ಆಗಿರ್ಬೋದು. ಬಟ್ ಈ ಕೆಲವರು ಸಪ್ಲೈ ಕೊಡೋರೆಲ್ಲರೂ 4000, 4500, 5100 ಹಿಂಗೆಲ್ಲ ರೇಟ್ ಹೇಳಕ್ಕೆ ಶುರು ಆಗ್ಬಿಟ್ಟಾರೆ.
ಇದು ಯುದ್ಧ ಶುರು ಆಗಿದ್ದು ಇವ್ರಿಗೆಲ್ಲ ಒಂಥರ ಹಲ್ವಾ ಸಿಕ್ದಂಗೆ ಆಗ್ಬಿಟ್ಟೈತೆ. ಗ್ಯಾಸ್ ಸರಬರಾಜು ಸಮಸ್ಯೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆಲ್ಲ ನರೇಂದ್ರ ಮೋದಿಯವರ ಸರ್ಕಾರವೇ ಕಾರಣ ಅಂತ ಕಿಡಿಕಾರ್ತಿದ್ದಾರೆ. ಮೋದಿಯವರು ಬಂದ್ಬಿಟ್ಟು ಇದೆಲ್ಲ ಆ್ಯಕ್ಟ್ಗಳನ್ನು ಜಾರಿ ಮಾಡಿಬಿಟ್ಟು ಇಲ್ಲ ನಾವು ಕರೋನಾ ಹೇಗೆ ನಿರ್ವಹಣೆ ಮಾಡಿದ್ದೀವಿ ಆ ಥರ ನಾವು ಯುದ್ಧದ ಮಾದರಿನಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮಾಡೋಣ ಅಂತ ಏನಕ್ಕೆ ಹೇಳ್ತಾ ಇರೋದು? ಈ ದೇಶಕ್ಕೆ ಯಾಕೆ ಸುಳ್ಳು ಹೇಳಿ ತಪ್ಪು ದಾರಿನಲ್ಲಿ ಹೇಳೋದು? ಸಬ್ ಚಂಗಾಯಿಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಆ್ಯಕ್ಟ್ಗಳೆಲ್ಲ ಜಾರಿ ಮಾಡಿದ್ರಲ್ಲ ಯಾಕೆ? ಇವತ್ತು ಯಾರು ಕಾರಣ? ಇವತ್ತು ಆಟೋ ಚಾಲಕರಿಗಿರ್ಬೋದು, ಹೋಟೆಲ್ ಮಾಲೀಕರಿಗಿರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಗಿಗ್ ವರ್ಕರ್ಸ್ ಇರ್ಬೋದು, ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ. ಭಾರತಕ್ಕೆ ಹಡಗುಗಳ ಸಂಚಾರ ಆರಂಭವಾಗಲಿದೆ. ಗೆಲುವು ಅಂದುಕೊಂಡಂತೆ ಆದರೆ ಇನ್ನೆರಡು ವಾರಗಳಲ್ಲಿ ಭಾರತದಲ್ಲಿ ಅಡುಗೆ ಅನಿಲ ಸಮಸ್ಯೆ ಬಗೆಹರಿಯಲಿದೆ. ಬ್ಯೂರೋ ರಿಪೋರ್ಟ್, TV9.